ನರೇಂದ್ರ ಮೋದಿ ಅವರಿಗೆ ಇವತ್ತು ಸವಾಲು ಹಾಕ್ತೇನೆ. ನೀವು ಇದನ್ನ ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಇಲ್ಲದ್ರೆ ನೀವು ನಿವೃತ್ತಿ ಆಗಬೇಕು ಅಂತೇಳಿ. ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ. ಸ್ನೇಹಿತರೆ, ಇನ್ನೇನು ಕೆಲವೇ ದಿನಗಳಲ್ಲಿ ಜಾರ್ಖಂಡ್ನಲ್ಲಿ ವಿಧಾನಸಭಾ ಎಲೆಕ್ಷನ್ ನಡೀಲಿಕ್ಕಿದೆ. ಜೊತೆಗೆ ಮಹಾರಾಷ್ಟ್ರದಲ್ಲೂ ಕೂಡ ವಿಧಾನಸಭಾ ಎಲೆಕ್ಷನ್ ನಡೀಲಿಕ್ಕಿದೆ. ಈ ಸಂದರ್ಭದಲ್ಲಿ ಜಾರ್ಖಂಡ್ನಲ್ಲಿ ಹಾಗೆ ಮಹಾರಾಷ್ಟ್ರದಲ್ಲಿ ಪರಿಸ್ಥಿತಿ ಹೇಗಿದೆ, ಚುನಾವಣೆಯ ಕಾವು ಎಷ್ಟು ಜೋರಾಗಿದೆ, ಜಾರ್ಖಂಡ್ನಲ್ಲಿ ಯಾರಿಗೆ ಗೆಲುವು, ಮಹಾರಾಷ್ಟ್ರದ ಪರಿಸ್ಥಿತಿ ಏನು, ಇದೆಲ್ಲವನ್ನು ಕೂಡ ಈ ವರದಿಯಲ್ಲಿ ನೋಡೋಣ. ಸ್ನೇಹಿತರೆ, ಜಾರ್ಖಂಡ್ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದೆ. ನವೆಂಬರ್ 13ರಂದು ಮೊದಲ ಹಂತ ಹಾಗೂ ಎರಡನೇ ಹಂತದ ಮತದಾನ ನವೆಂಬರ್ 20ರಂದು ನಡೆಯಲಿಕ್ಕಿದೆ. ನವೆಂಬರ್ 23ರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. ಹೇಗಿರುವಾಗ ಮತದಾನಕ್ಕೂ ಮುನ್ನ ಜಾರ್ಖಂಡ್ ವಿಧಾನಸಭಾ ಚುನಾವಣೆಗೆ ಸಂಬಂಧಿಸಿದಂತೆ ಸಮೀಕ್ಷೆಯೊಂದು ಹೊರಬಿದ್ದಿದೆ. ಪ್ರತಿ 5 ವರ್ಷಗಳಿಗೊಮ್ಮೆ ಸರ್ಕಾರಗಳು ಬದಲಾಗ್ತಾ ಇರುವಂತಹ ಜಾರ್ಖಂಡ್ನಲ್ಲಿ ಚುನಾವಣಾ ವರದಿ ಬಹಿರಂಗಗೊಂಡಿದೆ. ಇದೀಗ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ವಿರುದ್ಧ ಭ್ರಷ್ಟಾಚಾರದ ಆರೋಪ ಹೊರಿಸಿ ಜಾಮೀನಿನ ಮೇಲೆ ಬಿಡುಗಡೆಯಾದ ಬಳಿಕ ಮುಂಬರುವಂತಹ ಚುನಾವಣೆಯ ಮೇಲೆ ಯಾವ ಪರಿಣಾಮ ಬೀರುತ್ತೆ ಎಂಬ ಕುತೂಹಲ ಜನರಲ್ಲಿ ಮೂಡಿದೆ. ಮತ್ತೊಂದು ಕಡೆ ಬಿಜೆಪಿಗೆ ಅಧಿಕಾರಕ್ಕೆ ಬರುವ ಸವಾಲು ಕೂಡ ಇದೆ. ಇನ್ನು ಜಾರ್ಖಂಡ್ನ ಚುನಾವಣೆಯಿಂದ ಮ್ಯಾಟೈಸ್ ಸಮೀಕ್ಷೆ ಹೊರಬಿದ್ದಿದೆ. ಇದರಲ್ಲಿ ಈ ಬಾರಿ ಜಾರ್ಖಂಡ್ನಲ್ಲಿ ಯಾರ ಸರ್ಕಾರ ರಚನೆಯಾಗಬಹುದು ಮತ್ತು ಯಾರು ಗೆಲ್ತಾರೆ, ಎನ್ಡಿಎ ಮೈತ್ರಿ ಅಥವಾ ಭಾರತ್ ಮೈತ್ರಿ, ಈ ಬಗ್ಗೆ ಸೂಚನೆಗಳಿವೆ. ಸಮೀಕ್ಷೆಯ ಪ್ರಕಾರ ಜಾರ್ಖಂಡ್ ಆಡಳಿತಾರೂಢ ಜಾರ್ಖಂಡ್ ಮುಕ್ತಿ ಮೋರ್ಚಾ ಮತ್ತು ವಿರೋಧ ಪಕ್ಷವಾದ ಭಾರತೀಯ ಜನತಾ ಪಾರ್ಟಿ ಬಿಜೆಪಿಯ ನಡುವೆ ಕಠಿಣ ಸ್ಪರ್ಧೆ ಏರ್ಪಡಲಿದೆ. ಜಾರ್ಖಂಡ್ನಲ್ಲಿ ಅಸೆಂಬ್ಲಿ ಚುನಾವಣೆಯಲ್ಲಿ ಅಧಿಕಾರದಲ್ಲಿ ಸಂಭವನೀಯ ಬದಲಾವಣೆಯ ಪ್ರಬಲ ಸೂಚನೆಗಳಿವೆ. ಮ್ಯಾಟೈಸ್ ನಡೆಸಿದಂತಹ ಸಮೀಕ್ಷೆಯ ಪ್ರಕಾರ ರಾಜ್ಯದಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿಕೂಟ ಎನ್ಡಿಎ ಅಧಿಕಾರ ಹಿಡಿಯಬಹುದು. ಐತಿಹಾಸಿಕವಾಗಿ ಜಾರ್ಖಂಡ್ನಲ್ಲಿ ಪ್ರತಿ 5 ವರ್ಷಗಳಿಗೊಮ್ಮೆ ಆಡಳಿತ ಬದಲಾವಣೆಯಾಗ್ತಾ ಇದೆ ಮತ್ತು ಬಿಜೆಪಿ ಮೈತ್ರಿಯು ಪ್ರವರ್ಧಮಾನಕ್ಕೆ ಏರ್ತಾ ಇರೋದ್ರಿಂದ ಈ ಬಾರಿಯೂ ಈ ಪ್ರವೃತ್ತಿ ಮುಂದುವರಿಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ 45ರಿಂದ 50 ಸ್ಥಾನಗಳನ್ನು ಗೆಲ್ಲಬಹುದು ಅಂತ ಸಮೀಕ್ಷೆ ಅಂದಾಜಿಸಿದೆ. ಆದರೆ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆಎಂಎಂ ನೇತೃತ್ವದ ಮೈತ್ರಿ ಇಂಡಿಯಾ ಬ್ಲಾಕ್ 18ರಿಂದ 25 ಸ್ಥಾನಗಳಿಗೆ ಸೀಮಿತವಾಗಬಹುದು ಅಂತ ಅಂದಿದೆ. ಇನ್ನು ಜಾರ್ಖಂಡ್ನಲ್ಲಿ ಮತ ಹಂಚಿಕೆ ಬಗ್ಗೆ ಸಮೀಕ್ಷೆ ಏನು ಹೇಳುತ್ತೆ ಅನ್ನೋದನ್ನು ನೋಡೋದಾದ್ರೆ, ಮತದಾರರ ನಿರೀಕ್ಷೆಗಳು ಜಾರ್ಖಂಡ್ನಲ್ಲಿ ನಿರೀಕ್ಷಿತ ರಾಜಕೀಯ ಬದಲಾವಣೆಯನ್ನ ಮತ್ತಷ್ಟು ಒತ್ತಿ ಹೇಳ್ತವೆ. ಬಿಜೆಪಿ ಮೈತ್ರಿಕೂಟಕ್ಕೆ 53%ಕ್ಕೂ ಹೆಚ್ಚು ಮತಗಳನ್ನು ಪಡೆಯುವಂತಹ ನಿರೀಕ್ಷೆ ಇದೆ. ಆದರೆ ಜೆಎಂಎಂ, ಕಾಂಗ್ರೆಸ್, ಆರ್ಜೆಡಿ ಮೈತ್ರಿ ಕೇವಲ 27.9% ಮತಗಳನ್ನು ಪಡೆಯುವಂತಹ ನಿರೀಕ್ಷೆ ಇದೆ. ಮತ ಹಂಚಿಕೆ ಪ್ರಕಾರ ಜಾರ್ಖಂಡ್ನಲ್ಲಿ ಬಿಜೆಪಿ ಬಲಿಷ್ಠ ಸ್ಥಿತಿಯಲ್ಲಿದೆ. ಜಾರ್ಖಂಡ್ನಲ್ಲಿ ಕೋಲ್ಹಾನ್ ಮತ್ತು ಪಲಾಮು ಪ್ರದೇಶಗಳಲ್ಲಿ ಬಿಜೆಪಿ ಲಾಭವನ್ನು ಗಳಿಸುವಂತಹ ನಿರೀಕ್ಷೆ ಇದೆ. ಇದು ಜಾರ್ಖಂಡ್ನಲ್ಲಿ ಬಿಜೆಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬರುವ ಸಾಧ್ಯತೆಯನ್ನ ಎತ್ತಿ ತೋರಿಸುತ್ತದೆ. ಇನ್ನು ಜಾರ್ಖಂಡ್ ಅಸೆಂಬ್ಲಿ ಚುನಾವಣೆಯ ಸಮಯದಲ್ಲಿ ಅಧಿಕಾರದ ಬದಲಾವಣೆಯ ಸಾಧ್ಯತೆ ಇದ್ದು, ಅಂದಾಜು ಸ್ಥಾನಗಳ ಸಂಖ್ಯೆ ಮತ್ತು ಮತದಾರರ ಪಾಲು ಎರಡರಿಂದಲೂ ಕೂಡ ಬಿಜೆಪಿ ಗೆಲುವು ಸ್ಪಷ್ಟವಾಗಿದೆ. ಸ್ನೇಹಿತರೆ, ಇನ್ನು ನರೇಂದ್ರ ಮೋದಿ, ಅಮಿತ್ ಶಾ, ರಾಹುಲ್ ಗಾಂಧಿ ಅಂತಹ ಘಟಾನುಘಟಿ ನಾಯಕರು ರಾಜ್ಯಕ್ಕೆ ಅಂದರೆ ಜಾರ್ಖಂಡ್ಗೆ ಭೇಟಿ ಕೊಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇನ್ನು ಜಾರ್ಖಂಡ್ ವಿಧಾನಸಭಾ ಚುನಾವಣೆ ಸಮೀಪವಾಗ್ತಾ ಇದ್ದಂತೆ ಮತ್ತೊಂದು ಸಮೀಕ್ಷೆ ಮಾಡುವಂತಹ ಸಂಸ್ಥೆ ಲೋಕ್ಪೋಲ್ ತನ್ನ ಚುನಾವಣಾ ಪೂರ್ವ ಮೇಗಾ ಸಮೀಕ್ಷೆಯ ಫಲಿತಾಂಶವನ್ನು ಪ್ರಕಟಿಸಿದೆ. ಲೋಕ್ಪೋಲ್ ಸಮೀಕ್ಷೆ ಎನ್ಡಿಎ ಮತ್ತು ಇಂಡಿಯಾ ಒಕ್ಕೂಟ ಎರಡಕ್ಕೂ ಕೂಡ ಆಘಾತವನ್ನು ಕೊಟ್ಟಿದೆ. ಲೋಕ್ಪೋಲ್ ಸಮೀಕ್ಷೆ ಪ್ರಕಾರ ಜಾರ್ಖಂಡ್ನಲ್ಲಿ ಎನ್ಡಿಎ ಇಂಡಿಯಾ ಒಕ್ಕೂಟದ ನಡುವೆ ಅಧಿಕಾರಕ್ಕೆ ಭಾರೀ ಪೈಪೋಟಿ ನಡೆಯುತ್ತಿದ್ದು, ಇಂಡಿಯಾ ಒಕ್ಕೂಟ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳಿದೆ. ಇನ್ನು ಲೋಕ್ಪಾಲ್ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ಡಿಎ 36ರಿಂದ 39 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸುವಂತಹ ಸಾಧ್ಯತೆ ಇದ್ದು, ಇಂಡಿಯಾ ಒಕ್ಕೂಟ 41ರಿಂದ 44 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸುತ್ತದೆ ಅಂತ ಹೇಳಿದೆ. ಇನ್ನು ಪಕ್ಷೇತರ ಇತರ ಅಭ್ಯರ್ಥಿಗಳು 3ರಿಂದ 4 ಸ್ಥಾನಗಳಲ್ಲಿ ಗೆಲ್ಲಬಹುದು ಅಂತ ಅಂದಾಜಿಸಲಾಗಿದೆ. ಇನ್ನು ಸರಳ ಬಹುಮತಕ್ಕೆ 42 ಸ್ಥಾನಗಳಲ್ಲಿ ಗೆಲುವು ಸಾಧಿಸಬೇಕಾಗಿದ್ದು, ಇಂಡಿಯಾ ಒಕ್ಕೂಟ ಸರಳ ಬಹುಮತವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಅಂತ ಸಮೀಕ್ಷೆ ಹೇಳಿದೆ. ಈ ಸಮೀಕ್ಷೆ ಇಂಡಿಯಾ ಒಕ್ಕೂಟದ ವಿಶ್ವಾಸವನ್ನು ಹೆಚ್ಚಿಸಿದ್ರೂ ಕೂಡ ಎಚ್ಚರಿಕೆಯ ಸಂದೇಶವನ್ನು ನೀಡಿದೆ. ಎನ್ಡಿಎ ಕೂಡ ಬಹುಮತಕ್ಕೆ ಬೆರಳೆಣಿಕೆ ಸ್ಥಾನಗಳು ಕಡಿಮೆ ಇದ್ದು, ಅಂತಿಮವಾಗಿ ಏನು ಬೇಕಾದರೂ ಆಗಬಹುದು ಎನ್ನುವಂತಹ ಸೂಚನೆ ಸಿಕ್ಕಿದೆ. ಇನ್ನು ಮೈಯಾ ಸಮ್ಮಾನ್ ಯೋಜನೆಯ ಮೂಲಕ ಮಹಿಳೆಯರ ಮತಗಳನ್ನು ಸೆಳೆಯುವಲ್ಲಿ ಇಂಡಿಯಾ ಒಕ್ಕೂಟ ಯಶಸ್ವಿಯಾಗಿದೆ ಅಂತ ಸಮೀಕ್ಷೆ ತಿಳಿಸಿದೆ. ಬುಡಕಟ್ಟು ಜನ ಬಿಜೆಪಿ ವಿರುದ್ಧ ಆಕ್ರೋಶಗೊಂಡಿದ್ದು, ಇಂಡಿಯಾ ಒಕ್ಕೂಟಕ್ಕೆ ವರದಾನವಾಗಿದೆ ಅಂತ ಸಮೀಕ್ಷೆ ಬಹಿರಂಗಪಡಿಸಿದೆ. ಆದರೆ ನಗರ ಪ್ರದೇಶಗಳಲ್ಲಿ ಬಿಜೆಪಿ ತನ್ನ ಪ್ರಾಬಲ್ಯ ಮುಂದುವರಿಸಲಿದೆ. ಬಾಂಗ್ಲಾದೇಶಿ ಮುಸ್ಲಿಮರನ್ನ ರಾಜ್ಯದಿಂದ ಹೊರಹಾಕ್ತೇವೆ ಅಂತ ಬಿಜೆಪಿ ಹೇಳಿರುವ ಕಾರಣ
ಮುಸ್ಲಿಮರ ಮತಗಳು ಇಂಡಿಯಾ ಬ್ಲಾಕ್ ಪಾಲಾಗಲಿವೆ ಅಂತ ಸಮೀಕ್ಷೆ ತಿಳಿಸಿದೆ. ಇನ್ನು ಕಳೆದ ಬಾರಿ ಜೆಎಂಎಂ ಕಾಂಗ್ರೆಸ್ ಮೈತ್ರಿಕೂಟ ಸರಳ ಬಹುಮತವನ್ನು ಪಡೆದು ಸರ್ಕಾರ ರಚನೆಯನ್ನ ಮಾಡಿತ್ತು. ಎರಡನೇ ಬಾರಿ ಅಧಿಕಾರ ಹಿಡಿಲಿಕ್ಕೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರಾಜ್ಯದಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಹರಿಯಾಣ ಗೆದ್ದ ಖುಷಿಯಲ್ಲಿರುವಂತಹ ಬಿಜೆಪಿ ಜಾರ್ಖಂಡ್ನಲ್ಲಿ ಗೆಲುವು ಸಾಧಿಸಲಿಕ್ಕೆ ಮುಖ್ಯ ನಾಯಕರನ್ನ ಪ್ರಚಾರಕ್ಕೆ ಇಳಿಸಿದೆ. ಇನ್ನು ಮಹಾರಾಷ್ಟ್ರ ಚುನಾವಣಾ ಕಣಕುಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಇದೀಗ ಕಾಂಗ್ರೆಸ್ ರಾಜ್ಯ ಸರ್ಕಾರಗಳ ಗ್ಯಾರಂಟಿಗಳನ್ನೇ ಗುರಿಯಾಗಿಸಿಕೊಂಡು ಜಾಹೀರಾತು ನೀಡಿದ್ದಂತಹ ಬಿಜೆಪಿ ಇವತ್ತು ಏಕ್ ಹೈ ತೋ ಸೇಫ್ ಹೈ ಅಂದರೆ ಒಟ್ಟಾಗಿದ್ರೆ ನಾವು ಸುರಕ್ಷಿತ ಎಂಬ ಪ್ರಧಾನಿ ನರೇಂದ್ರ ಮೋದಿ ಅವರ ಘೋಷಣೆಯನ್ನ ಜಾಹೀರಾತಾಗಿ ಪ್ರಕಟಿಸಿದೆ. ಚುನಾವಣಾ ಪ್ರಚಾರಗಳಲ್ಲಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದಂತಹ ಪ್ರಧಾನಿ ಮೋದಿ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ನಡುವೆ ಬಿರುಕು ಮೂಡಿಸಲಿಕ್ಕೆ ವಿಭಜಕ ರಾಜಕೀಯದಲ್ಲಿ ತೊಡಗಿದೆ ಅಂತ ಆರೋಪಿಸಿದ್ರು. ಏಕ್ ಹೈ ತೋ ಸೇಫ್ ಹೈ, ನಾವು ಒಟ್ಟಾಗಿದ್ರೆ ಸುರಕ್ಷಿತ ಅಂತ ಘೋಷಣೆ ನೀಡಿದ್ರು. ಇನ್ನು ಇದೇ ಹೇಳಿಕೆಯನ್ನ ಇಂದಿನ ದಿನ ಪತ್ರಿಕೆಗಳಲ್ಲಿ ಬಿಜೆಪಿ ಜಾಹೀರಾತಾಗಿ ಪ್ರಕಟಿಸಿದೆ. ಕೇಸರಿ ಬಣ್ಣದಲ್ಲಿ ಏಕ್ ಹೈ ತೋ ಸೇಫ್ ಹೈ, ಒಟ್ಟಾಗಿದ್ರೆ ನಾವು ಸುರಕ್ಷಿತ ಪೂರ್ಣ ಪುಟದ ಜಾಹೀರಾತನ್ನು ನೀಡಿದೆ. ಏಕ್ ಅನ್ನುವ ಪದವನ್ನು ಹೈಲೈಟ್ ಮಾಡಿದ್ರು. ಇದರಲ್ಲಿ ಭಾರತದ ಎಲ್ಲಾ ಧರ್ಮಗಳ ಪೇಟಗಳನ್ನು ಬಳಸಿದೆ. ಬಿಜೆಪಿ ಬಿಡುಗಡೆ ಮಾಡಿರುವ ಪತ್ರಿಕೆಯ ಜಾಹೀರಾತಿನಲ್ಲಿ ಮಹಾಯುತಿ ಮೈತ್ರಿಕೂಟದ ಪಾಲುದಾರರಾದ ಶಿವಸೇನೆ ಮತ್ತು ಎನ್ಸಿಪಿಯ ಲೋಗೋಗಳಿವೆ. ಇನ್ನು ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ಪ್ರಧಾನಿ ಮೋದಿ ಈ ಹೇಳಿಕೆನ ಟೀಕಿಸಿದ್ವು. ಬಿಜೆಪಿಯು ಸಮುದಾಯಗಳನ್ನ ಪರಸ್ಪರ ವಿರುದ್ಧವಾಗಿ ಎತ್ತುಕಟ್ತಾ ಇದೆ, ನಮ್ಮ ವಿರುದ್ಧ ಅವರಿಗೆ ಎಂಬ ಭಾವನೆಯನ್ನ ಬೆಳೆಸ್ತಾ ಇದೆ ಹೀಗಂತ ಆರೋಪಿಸಿದ್ವು. ಇನ್ನು ಬಿಜೆಪಿಯು ಭಯ ಮತ್ತು ಅಭದ್ರತೆಯ ಮೇಲೆ ಆಟವಾಡ್ತಾ ಇದೆ, ಇದು ಸಮಾಜದ ಧ್ರುವೀಕರಣವನ್ನ ಇನ್ನಷ್ಟು ಆಳಗೊಳಿಸುತ್ತದೆ ಅಂತ ಆರೋಪಿಸಿದ್ರು. ಇನ್ನು ವಿಪಕ್ಷಗಳ ಟೀಕೆಯ ಹಿನ್ನೆಲೆ ಇದೇ ಹೇಳಿಕೆಯನ್ನು ಬಿಜೆಪಿ ಜಾಹೀರಾತಿನ ಮೂಲಕ ಸಮರ್ಥಿಸಿಕೊಂಡಿದೆ. ಇನ್ನು ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಚುನಾವಣೆಯಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲಿನ ಆರೋಪಗಳನ್ನೇ ಬಿಜೆಪಿ ಪಾಲಿಗೆ ಬ್ರಹ್ಮಾಸ್ತ್ರವಾಗಿದೆ. ಮೋದಿ ಹೂಡಿದ 700 ಕೋಟಿ ಲೂಟಿ ಬಾಣಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಕಂಗಾಲಾಗಿದ್ದಾರೆ. ಇತ ಪ್ರಧಾನಿ ನರೇಂದ್ರ ಮೋದಿ ಸಿಎಂ ಸಿದ್ದರಾಮಯ್ಯ ಎಸೆದ ಸವಾಲು ಮತ್ತೊಂದು ವಾಗ್ಯುದ್ಧಕ್ಕೆ ಮುನ್ನಡಿಯನ್ನ ಬರೆದಂತಿದೆ. ಮಹಾರಾಷ್ಟ್ರ ಹಾಗೂ ಜಾರ್ಖಂಡ್ ಚುನಾವಣಾ ಅಖಾಡ ರಂಗೇರ್ತಾ ಇರುವ ನಡುವೆಯೇ ಪ್ರಧಾನಿ ಮೋದಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರವನ್ನ ಗುರಿಯಾಗಿಸಿಕೊಂಡು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಈ ಹಿಂದೆ ನಡೆದ ಹರಿಯಾಣ ವಿಧಾನಸಭಾ ಚುನಾವಣೆಯ ವೇಳೆ ಮೋದಿ ಕಾಂಗ್ರೆಸ್ ಹಾಗೂ ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಹರಿಯಾಣ ಪ್ರಚಾರ ಸಭೆಗಳಲ್ಲೂ ಮೋದಿ ಮುಡಾ ಹಗರಣವನ್ನ ಪ್ರಸ್ತಾಪಿಸಿದ್ರು. ಕೊನೆಯ ಹಂತದ ಪ್ರಚಾರ ಸಭೆಗಳಲ್ಲಿ ಕಾಂಗ್ರೆಸ್ಗೆ ಇದು ಭಾರೀ ಹೊಡೆತವನ್ನೇ ಕೊಟ್ಟಿತ್ತು. ಸದ್ಯ ಮಹಾರಾಷ್ಟ್ರ ಚುನಾವಣಾ ಅಖಾಡದಲ್ಲಿ ಮೋದಿ ಹೂಡಿದಂತಹ 700 ಕೋಟಿ ಅಸ್ತ್ರ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ನುಂಗಲಾರದ ತುತ್ತಾಗಿದೆ. ಇನ್ನು ಮಹಾರಾಷ್ಟ್ರದ ಅಕೋಲಾದಲ್ಲಿ ಮೋದಿ ಬಿಟ್ಟಂತಹ ಬಾಣ ಕಾಂಗ್ರೆಸ್ ನಾಯಕರನ್ನ ತಂಡ ಹೊಡೆಸಿದೆ. ಕರ್ನಾಟಕದಲ್ಲಿ ಮದ್ಯದ ವ್ಯವಹಾರದಿಂದ 700 ಕೋಟಿ ರೂಪಾಯಿ ಸುಲಿಗೆ ಮಾಡಲಾಗಿದೆ ಅಂತ ಮೋದಿ ಗಂಭೀರ ಆರೋಪವನ್ನ ಮಾಡಿದ್ರು. ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶಗಳು ಕೂಡ ಈ ಶಾಹಿ ಪರಿವಾರದ ಎಟಿಎಂಗಳಾಗಿ ಮಾರ್ಪಟ್ಟಿವೆ ಅಂತ ಮೋದಿ ಆರೋಪಿಸಿದ್ರು. ಕಾಂಗ್ರೆಸ್ ಸರ್ಕಾರ ಅಬಕಾರಿ ಇಲಾಖೆಯಿಂದ 700 ಕೋಟಿ ರೂಪಾಯಿ ಲೂಟಿ ಮಾಡಿದೆ ಎಂಬ ಆರೋಪವನ್ನ ಪ್ರಧಾನಿ ಮೋದಿ ಸಾಬೀತು ಮಾಡಿದ್ರೆ ನಾನು ರಾಜಕೀಯ ನಿವೃತ್ತಿಯಾಗುವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಶಿಗ್ಗಾವಿ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದಂತಹ ಅವರು ಒಂದ್ವೇಳೆ ಆರೋಪ ಸಾಬೀತುಪಡಿಸಲು ಆಗದಿದ್ರೆ ನೀವು ರಾಜಕೀಯ ನಿವೃತ್ತಿಯಾಗಬೇಕು ಅಂತ ನೇರ ಸವಾಲನ್ನ ಹಾಕಿದ್ದಾರೆ. ಇನ್ನು ಆರೋಪ ಸಾಬೀತುಪಡಿಸುವಂತೆ ಸವಾಲು ಹಾಕಿದ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ವಾಕ್ ಪ್ರಹಾರವನ್ನು ನಡೆಸಿದ್ದಾರೆ. ಇಂತಹ ಸುಳ್ಳು ಹೇಳುವಂತಹ ಪ್ರಧಾನಿ ಇತಿಹಾಸದಲ್ಲಿ ಬಂದಿರಲಿಲ್ಲ. ಹೋದಲ್ಲಿ ಬಂದಲ್ಲಿ ಮೋದಿಯವರು ಕರ್ನಾಟಕವನ್ನ ಮತ್ತೆ ತಮ್ಮ ಭಾಷಣದಲ್ಲಿ ಎಳೆದು ತರ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಒಟ್ನಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮೈನಸ್ಗಳನ್ನೇ ಅನ್ಯ ರಾಜ್ಯದ ಚುನಾವಣೆಗಳಲ್ಲಿ ಪ್ಲಸ್ ಮಾಡಿಕೊಳ್ತಾ ಇರುವಂತಹ ಬಿಜೆಪಿ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಕಟ್ಟಿಹಾಕುವ ತಂತ್ರವನ್ನ ಹೆಣ್ಣಿದೆ. ಮೋದಿ ಹುಟ್ಟುತ್ತಾ ಇರುವಂತಹ ಆರೋಪಗಳ ಬಾಣಕ್ಕೆ ದಂಗಾಗಿರುವಂತಹ ಕೈಪಡೆ ಉತ್ತರಗಳ ಪ್ರತ್ಯಾಸ್ತ್ರಗಳನ್ನು ಹೂಡಲು ಸೈನಿಕರನ್ನ ಸಜ್ಜುಗೊಳಿಸ್ತಾ ಇದೆ. ಒಟ್ನಲ್ಲಿ ಈ ಬಾರಿಯ ಎಲೆಕ್ಷನ್ ಹಾಗೆ ಬೈ ಎಲೆಕ್ಷನ್ಗಳು ಒಂದು ರೀತಿಯಲ್ಲಿ ಕುತೂಹಲವನ್ನು ಮೂಡಿಸ್ತಾ ಇದೆ. ಹಾಗೆ ಇದು ರಾಜಕೀಯವಾಗಿ ಕೂಡ ಒಂದು ರೀತಿಯಲ್ಲಿ ಜನರಿಗೆ ಏನಾಗುತ್ತೆ, ಯಾರು ಗೆಲ್ತಾರೆ ಅನ್ನುವಂತಹ ಕುತೂಹಲವನ್ನು ದಿನದಿಂದ ದಿನಕ್ಕೆ ಹೆಚ್ಚಿಸ್ತಾ ಇದೆ. ಕರ್ನಾಟಕದ ಕಾಂಗ್ರೆಸ್ ಅಬಕಾರಿ ಇಲಾಖೆಯಿಂದ 700 ಕೋಟಿ ರೂಪಾಯಿಗಳನ್ನ ಸಂಗ್ರಹ ಮಾಡಿ ಮಹಾರಾಷ್ಟ್ರಕ್ಕೆ ಕಳಿಸಿದ್ದಾರೆ, ಜಾರ್ಖಂಡ್ಗೆ ಕಳಿಸಿದ್ದಾರೆ, ಉಪಚುನಾವಣೆಗೆ ಖರ್ಚು ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ನರೇಂದ್ರ ಮೋದಿ ಅವರಿಗೆ ಇವತ್ತು ಸವಾಲು ಹಾಕ್ತೇನೆ, ನೀವು ಇದನ್ನ ಸಾಬೀತು ಮಾಡಿದ್ರೆ ನಾನು ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ, ಇಲ್ಲದ್ರೆ ನೀವು ನಿವೃತ್ತಿ ಆಗ್ಬೇಕು ಅಂತೇಳಿ ನೀವು ನಿವೃತ್ತಿ ಆಗ್ಬೇಕು. ಒಬ್ಬ ಪ್ರಧಾನಮಂತ್ರಿಯಾಗಿ
ಸುಳ್ಳು ಹೇಳಬೇಕಾದ್ರೂ ಕೂಡ ಸತ್ಯಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ವಿಚಾರಗಳನ್ನ ಹೇಳಬೇಕು, ಸತ್ಯಕ್ಕೆ ದೂರವಾದಂತ ಮಾತುಗಳನ್ನ ಹೇಳ್ತಕ್ಕಂಥದ್ದು ಇದೆಯಲ್ಲ. ಇಂಥ ಪ್ರಧಾನಮಂತ್ರಿ, ಇಂಥ ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಭಾರತದ ಇತಿಹಾಸದಲ್ಲಿ, ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವಾಗಲೂ ಕೂಡ ಬಂದಿರಲಿಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.